ನನಗೆ ಜಾನಕಮ್ಮವ್ರು ಅಂದರೆ ನಂಗೆ ನೆನಪು ಬರೋದೇ ನಮ್ಮಮ್ಮ. ನಮ್ಮ ತಾಯಿನ ಕರೀತಾ ಇದ್ದಿದ್ದೆ, ಇವ್ರು ಎಷ್ಟು ಜನಕ್ಕೆ ಇವ್ರ ಥರ ಆಡ್ತಾರೆ ಅವ್ರನ್ನ ಕರೆಸಿ ಅಂತ. ಮೈಸೂರಲ್ಲಿ ಅವರ ಕೊನೆ ಉಸಿರು ಹೇಳಿದ್ದಾರೆ. ಅವರ ಮೆಮೊರಿಯಲ್ ಕೂಡ ಇಲ್ಲೇ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಗಾನಕ್ಕೆ ಹೋಗಿಲ್ಲೇ ವಾಯ್ಸ್ ನಿಲ್ಲಿಸಿದೆ ಅಷ್ಟೇ. ಅವ್ರ ಹಾಡುಗಳು ಮೆಮೊರಿ ಇದು ಪ್ರಪಂಚ ಮುಳುಗೋ ತನಕ ಮುಳುಗಿದ್ರೂ ಇದ್ದೇ ಇರುತ್ತೆ. ಗಾನಕ್ಕೆ ಹೋಗಿಲ್ಲ ಯಾಕೆಂದರೆ ಇದು ಏನು ಮಾಡೋಕ್ಕಾಗಲ್ಲ, ದೇವರು ಕೊಟ್ಟಿರೋದು ಸ್ವಲ್ಪ ಸಮಯ. ಇದು ಸ್ಟ್ರೈನ್ ಆಗಿದೆ, ವಯಸ್ಸಾಗಿದೆ, ನಿಲ್ಲಿಸಿದ್ದಾರೆ ಅಷ್ಟೇ. ನೀವು ಕೂಡ ಸಂಗೀತವನ್ನು ನುಡಿಸ್ತೀರಿ, ಅವರು ಕೂಡ ಹಾಡ್ತಾರೆ. SPB ನಂತರ ಅನಾಥ ಆಗಿತ್ತು ಈ ಒಂದು ಚಿತ್ರರಂಗ, ಮತ್ತೆ ಹೊಡೆತ ಕೊಟ್ಟಿದೆ. ನಾನು ನಿಜ ಸತ್ಯ ನಾನು ಹೇಳಬೇಕು, ಪ್ರತಿಯೊಬ್ಬರಿಗೂ ವಯಸ್ಸಾದ ಮೇಲೆ ತನ್ನ ವೃತ್ತಿಯನ್ನು ಅಲ್ಲಿ ಮೊಟಕುಗೊಳಿಸಲೇಬೇಕಾಯ್ತು. ಅದರಲ್ಲೂ ಸಂಗೀತ ಅನ್ನೋದು ವಾಯ್ಸು. ಅವರು 88 ವಯಸ್ಸು ತನಕ ಅವರು ಇದ್ದಿದ್ದಾರೆ. ಜೊತೆಗೆ ತನ್ನ 20ನೇ ವಯಸ್ಸಲ್ಲಿ ಶುರು ಮಾಡಿ 6 ಶತಮಾನಗಳು ಈ ರಾಜ್ಯದಲ್ಲೆಲ್ಲ ನಮ್ಮ ಭಾರತದಲ್ಲಿ ಮೆರೆದಿದ್ದಾರೆ ಎಸ್ ಜಾನಕಿಯಮ್ಮವರು. ಅವ್ರನ್ನ ಯಾರೂ ಮರೆಯೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ನನಗೆ ಜಾನಕಮ್ಮವ್ರು ಅಂದರೆ ನಂಗೆ ನೆನಪು ಬರೋದೇ ನಮ್ಮಮ್ಮ. ಯಾಕೆಂದರೆ ನಮ್ಮ ತಾಯಿ ಸಿಂಗರು, ಹಾಡುಗಾರರು, ವಾದ್ಯಗೋಷ್ಠಿಯಲ್ಲಿ ಆಡೋಂಥವ್ರು. ನಮ್ಮ ತಾಯಿನ ಕರೀತಾ ಇದ್ದಿದ್ದೆ, ಇವ್ರು ಎಷ್ಟು ಜನಕ್ಕೆ ಇವ್ರ ಥರ ಆಡ್ತಾರೆ ಅವ್ರನ್ನ ಕರೆಸಿ ಅಂತ. ಅವರ ಹಾಡುಗಳನ್ನೇ ಆಡ್ತಿದ್ದಿದ್ದು, ಅವ್ರು ಬೇರೆ ಹಾಡು ಆಡ್ತಿರಲಿಲ್ಲ ನಮ್ಮ ತಾಯಿಯವರು. ಪಿ ಸುಶೀಲಾ ಅವ್ರದ್ದು ಮತ್ತು ಜಾನಕಿಯವ್ರದ್ದು. ಅವರ ಕಡೆಗೂ ಕೂಡ ಅವರು ತಾಳ ಹಾಕ್ಕೊಂಡೆ ಯಾವುದೋ ಒಂದು ಜಾನಕಮ್ಮವರು ಹಾಡಾಡ್ಕೊಂಡೆ ಕಡೆ ತೀರ್ಕೊಂಡ್ರು ನಮ್ಮಮ್ಮ. ಯಾರೇ ಹಾಡಿದ್ರು ಇಂಥವ್ರು ಆಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು, ಬಟ್ ಜಾನಕಮ್ಮ ಆಡ್ತಾ ಇದ್ರೆ ಡಿಫ್ರೆನ್ಸ್ ಆಗಲ್ಲ. ಜಾನಕಮ್ಮವರು ನಾನು ತಮಾಷೆಗೆ ಹೇಳ್ಬೇಕಂದ್ರೆ ಒಂದು ಮಿಮಿಕ್ರಿ ಆರ್ಟಿಸ್ಟ್ ಅವರು. ಆಮೇಲೆ ಹುಟ್ಟು ಸಂಗೀತಗಾರರು. ನೋಡಿ, ಸಂಗೀತ ಗೊತ್ತಿಲ್ಲದೆ ಹಾಡೋದು ಬೇರೆ, ಈಗ ಕರಗತ ಮಾಡ್ಕೊಂಡಿರೋಂಥವ್ರು ತನ್ನ ಜೀವನದಲ್ಲಿ. ಎಂತೆಂಥ ಹಾಡುಗಳು ಕರೆದರೂ ಕೇಳದೆ ಅಂಥ ಕ್ಲಾಸಿಕಲ್ ಸಾಂಗ್, ಅಂಥ ಕ್ಲಾಸಿಕಲ್ ಮ್ಯೂಸಿಕ್ ಹಾಡುಗಳ ಜೊತೆ ಇಡೀ ಭಾರತದಲ್ಲಿ. ಆಮೇಲೆ ಭಾರತ ಭೂಷಣ ಹಾಡಿರ್ಬೋದು, ಎಂತೆಂಥ ಹಾಡುಗಳು ಮಕ್ಕಳ ಥರ ಆಡಿದ್ದಾರೆ. ರೊಮ್ಯಾನ್ಸ್ ಸಾಂಗ್ಸು ರವಿಚಂದ್ರನ್ ಅವ್ರು ಆಡಿದ್ದಾರೆ, ಕ್ಲಾಸಿಕಲ್ ಸಾಂಗ್ ಆಡಿದ್ದಾರೆ. ಅನಂತ್ನಾಗ್ ಅವರಂಥ ಡ್ಯೂಯೆಟ್ ಹಾಡುಗಳು ಆಡಿದ್ದಾರೆ, ಸೋಲೋ ಹಾಡುಗಳು ಆಡಿದ್ದಾರೆ, ವಿರಹ ಸಾಂಗ್ಗಳು ಆಡಿದ್ದಾರೆ. ಅವ್ರು ಹಾಡಿದಿರಂತಿದ್ದೆ ಪ್ರೇಮ ಗೀತೆಗಳಂತೂ ಜಾನಕಿಯವರು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಅವ್ರ ಥರ ಯಾರು ಹಾಡೋಕ್ಕೂ ಸಾಧ್ಯ ಇಲ್ಲ. ಅವರ ಅನುಯಾಯಿಗಳು ತುಂಬ ಇದ್ದಾರೆ, ಅವ್ರ ಥರನೇ ಹಾಡೋಂಥವ್ರು, ಅವ್ರನ್ನೇ ಫಾಲೋ ಮಾಡಿ ತುಂಬ ಮೇಲಿಗೆ ಬಂದವರು ಇದ್ದಾರೆ. ಅವ್ರಿಗೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸೋಂಥವ್ರು ಇದ್ದಾರೆ ಸಿಂಗರ್ಸು. ಪ್ರಾಣಿ ಪಕ್ಷಿಗಳ ರೀತಿನೂ ಕೂಡ ಮಿಮಿಕ್ರಿ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಹೌದು ಇವರೇ ಅಂಥ ಒಂದು ಲೆಜೆಂಡ್. ಮತ್ತು ಹುಟ್ಟಲ್ಲ ಅಷ್ಟೇ, ಅವರು ಮೈಸೂರಲ್ಲಿ ಇದ್ದಿದ್ದು ನಮಗೆಲ್ರಿಗೂ ಒಂದು ಆಶೀರ್ವಾದ ಅಂತ ಅನ್ಕೋಬೋದು. ಯಾಕೆಂದರೆ ಮೈಸೂರು ಬಂದು ಸಂಗೀತದ ಮತ್ತು ಕಲೆಯ ಪರಂಪರೆಯನ್ನು ಹೊಂದಿರುವಂಥ ಮೈಸೂರಲ್ಲಿ ಅವರ ಕೊನೆ ಉಸಿರು ಹೇಳಿದ್ದಾರೆ. ಅವರ ಮೆಮೊರಿಯಲ್ ಕೂಡ ಇಲ್ಲೇ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಜೊತೆಯಲ್ಲಿ CM ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಅವರು ಕಲೆಗಾರರು, ಜೊತೆಗೆ ಅವರು ಸಿನಿಮಾದವರು ಆಗಿರೋದ್ರಿಂದ ಕಲೆಗಾರರಿಗೆ ಬೆಲೆ ಕೊಡೋರಾಗಿರೋದ್ರಿಂದ ಈ ಒಂದು ಮೆಮೋರಿಯಲ್ನ ಅವರ ಇನಿಷಿಯೇಟಿವ್ ತೊಗೊಂಡು ಸರ್ಕಾರದಿಂದನೇ ಮಾಡಬೇಕು. ಆವಾಗಲೇ ಅದಕ್ಕೊಂದು ಬೆಲೆ. ಇಲ್ಲಿ ಬರುವಂಥ ಟೂರಿಸ್ಟ್ಗಳಾಗ್ಬೋದು, ಕಲೆಗಾರರಾಗ್ಬೋದು, ಅವರ ಅಭಿಮಾನಿಗಳಾಗ್ಬೋದು, ನೋಡೋಕ್ಕೂ. ಸರ್, ಯಾವಾಗ ಲಾಸ್ಟ್ ಟೈಮ್ ಭೇಟಿ ಮಾಡಿದ್ದು ಅಥವಾ ಮಾತಾಡಿದ್ದು? ಇಲ್ಲ, ನಾನು ಅವ್ರನ್ನ ಭಾಳ ವರ್ಷಗಳ ಹಿಂದೆ ನಾನು ತುಂಬ ಇಷ್ಟಪಟ್ಟು ಆ್ಯಕ್ಚುಲಿ ಅವ್ರನ್ನ ಒಂದು ಹಾಡನ್ನ ಆಡಿಸಿದ್ದೆ. ಪಿ ಸುಶೀಲಾ ಅವ್ರನ್ನು ಆಡಿಸ್ಬೇಕು ಅಂತ. ಇದೇ ಪರಿಸ್ಥಿತಿನೇ, ನಾವು ಏನೇನೋ ಮಾಡಿಬಿಟ್ಟಿರ್ತೀವಿ. ಅವ್ರು ಆಡ್ತಾರೆ ಜಾನಕಮ್ಮವ್ರು ಅಂದರೆ ಹಂಗೆ ಅಂದ್ಕೊಂಡಿರ್ತೀವಿ. ಏಜ್ ಆದಾಗ ಅದು ಕಷ್ಟ ಆಗ್ಬೋದು ಅವ್ರಿಗೆ. ಅದನ್ನು ತಿಳ್ಕೊಂಡು ನಾವು ಮಾಡಬೇಕಾಗಿ. ಮೈಸೂರಿನ ಮಣ್ಣಿನಲ್ಲಿ ಲೀನ ಆಗ್ತಾ ಇದ್ದಾರೆ ಜಾನಕಮ್ಮನವರು. ಮೈಸೂರಿನ ಮಣ್ಣಿನಲ್ಲಿ ಲೀನ ಆಗ್ತಾ ಇದ್ದಾರೆ. ಹುಟ್ಟಿದ್ದು ಆಂಧ್ರ ಆದರೂ ಕೂಡ ಅದು ನಮಗೆ ಬೇಕಲ್ಲ ಸರ್. ಕಲೆಗೆ ಧರ್ಮ ಇಲ್ಲ, ಭಾಷೆ ಇಲ್ಲ, ಏನೂ ಇಲ್ಲ. ಕಲೆಗೆ ಒಂದೇ. ಅದನ್ನು ನಾವು ಏನು ಸಂತೋಷ ಪಡ್ತೀವಿ ಅಷ್ಟೇ. ಆ ಮೆಮೊರಿಯಲ್ ಆದರೆ ಅದಕ್ಕಿಂತ ಜನರಿಗೆ ಖುಷಿಯಾಗೋಂಥ ವಿಷಯ ಇನ್ನೊಂದಿಲ್ಲ. ಲೆಜೆಂಡ್ ಸಿಂಗರ್ ಆದರೂ ಕೂಡ ಮೈಸೂರಿನಲ್ಲಿ ಕಾಮನ್ ಪರ್ಸನ್ ಆಗಿ ಓಡಾಡ್ಕೊಂಡಿದ್ರು. ಇಲ್ಲ, ಅವ್ರ ಆಸೆನೇ ಅದೇ ಇತ್ತು ಅನಿಸುತ್ತೆ. ಕಡೆ ಆಸೆಗಳು ಮೈಸೂರಲ್ಲಿ ಇರಬೇಕು ಅಂತ. SP ಅವರು ಹೇಳಿದ್ರಲ್ಲ, ಹುಟ್ಟಿದ್ರೆ ನಾನು ನೆಕ್ಸ್ಟ್ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಈ ಮಣ್ಣಿನ ಗುಣ, ಸಂಗೀತ, ಸಾಹಿತ್ಯ ಅದು ಎಲ್ಲರ ತಲೆಯಲ್ಲಿ ಉಳ್ಕೊಂಡಿರ್ತದೆ.